ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಪ್ರೇಮ ಸಂಗಮ ಭಾಗ 19. ವಿಷ್ಣು ಕೋಪಗೊಂಡು ತನ್ನ ಮಗನ ಕರೆದುಕೊಂಡು ಹೋಗುವಾಗ ಕುಸಿದು ಕುಳಿತಳು ಆರತಿ. ನಾಟಕ ಬಿಟ್ಟು ನಡಿ, ಇನ್ನೂ ಎಷ್ಟೊಂದು ಕೆಲಸ ಇದೆ. ನಿನ್ಗೆ ಅವತ್ತೇ ಹೇಳಿದೆ ಆ ಹುಡುಗನ ಜೊತೆ ಅಟ್ಯಾಚ್ಮೆಂಟ್ ಇಟ್ಕೋಬೇಡ ಅಂತ. ಹೇಳಿದರೆ ಕೇಳಲಿಲ್ಲ ನೀನು. ಇವಾಗ ಅವನು ಅದನ್ನೇ ಹಿಡ್ಕೊಂಡು ಕೂತಿದ್ದಾನೆ ಎಂದು ಆರತಿಯ ಕೈ ಒರಟಾಗಿ ಹಿಡಿದು, ಶ್ರೀ, ಅವಳು ನೀನು ಹೆಂಡತಿ ಆಗುವವಳು, ಸ್ವಲ್ಪ ನೋಡಿ ಮಾತಾಡು ಎಂದು ರಾಜೇಶ್ ಕಣ್ಣಿನಲ್ಲೇ ಗಿರೀಶ್ ಅವರ ತೋರಿಸಲು ಸ್ವಲ್ಪ ಸಮಾಧಾನ ಆದವ. ನೋಡಿ ಮಾವ, ನಿಮ್ಮ ಮಗಳನ್ನ ಎಂದು ಚಿಕ್ಕ ಮಗುವಿನಂತೆ ನಾಟಕದ ಮಾತಾಡಿದ. ನೋಡ್ತಾ ಇದ್ದೀನಿ ಅಳಿಯಂದ್ರೆ, ಎಲ್ಲರ ತಾಳ್ಮೆಗೂ ಒಂದು ಮಿತಿ ಇರುತ್ತಂತೆ, ನನಗೂ ಇದೆ ಎಂದು ಆರತಿಯ ನೋಡಿ ಕಣ್ಮುಚ್ಚಿ ತೆಗೆದರು. ಹೌದಾ ಮಾವ, ಇವಾಗಾರು ಬರ್ತಾಳ ಇಲ್ವಾ ಕೇಳಿ ಎಂದು ಕಣ್ಣಲ್ಲೇ ಬೆದರಿಕೆ ಹಾಕಲು ಮಗಳತ್ತ ಬಂದವರು, ಆರು ಮಗಳೇ ಎಂದು ಮೆಲ್ಲಗೆ ಮಗಳ ಬಳಿ ನಡೆದು ಬಂದ ಗಿರೀಶ್, ನೀನು ಮದುವೆಗೆ ಸಂಬಂಧಪಟ್ಟ ಎಲ್ಲದನ್ನು ಖುಷಿಯಾಗಿ ಮಾಡಬೇಕು. ಜೀವನದಲ್ಲಿ ಮದುವೆ ಆಗೋದು ಒಂದೇ ಸರಿ ಅಲ್ವಾ ಎಂದು ಕೇಳಿದಾಗ ದೀನತೆಯಿಂದ ನೋಡಿದಳು ಅವರನ್ನ. ನಿನಗೆ ಈ ಅಪ್ಪನ ಮೇಲೆ ನಂಬಿಕೆ ಇದೆ ಅಲ್ವಾ ಮಗಳೇ ಎಂದು ನಕ್ಕರು ಅವಳ ನೋಟದ ಹಿಂದಿನ ಪ್ರಶ್ನೆ ಅರ್ಥವಾಗಿ. ಹ್ಞೂ ಅಪ್ಪ ಎಂದಾಗ ನಕ್ಕು ಅವಳ ಭುಜ ಬಳಸಿ, ನನ್ನ ಮಗಳು ಯಾವಾಗಲೂ ಖುಷಿಯಾಗಿರಬೇಕು, ಅದಕ್ಕಾಗಿ ನಾನು ಜೀವ ಬೇಕಾದರೂ ಕೊಡೋದಕ್ಕೆ ರೆಡಿ ಎಂದು ನಕ್ಕರು ಶ್ರೀಯನ್ನ ನೋಡಿ. ಇವಾಗ ನನ್ನ ಅಳಿಯ ಬಂಗಾರ ಕೊಡಿಸ್ತಾನಂತೆ, ತಗೊಳ್ಳೋಣ ನಡಿ. ನಮ್ಮ ಮಿಡಲ್ ಕ್ಲಾಸ್ ಲೈಫಲ್ಲಿ ಗೋಲ್ಡ್ ಎಲ್ಲಿ ತಗೊಳಕ್ಕಾಗುತ್ತೆ, ಇವಾಗ ಲೈಫ್ನ ಎಂಜಾಯ್ ಮಾಡು ಎಂದು ಅವಳ ಕೈ ಹಿಡಿದು, ಬನ್ನಿ ಶ್ರೀಧರ್, ಊಟ ಮಾಡೋಣ. ನನಗೆ ಶುಗರ್ ಇದೆ, ಅದಕ್ಕೆ ನನ್ನ ಮಗಳು ಸ್ವೀಟ್ ತಿನ್ನೋದನ್ನೇ ಬಿಟ್ಟಿದ್ದಾಳೆ ಎಂದು ಮುಂದೆ ನಡೆದರೆ ಶ್ರೀ ಅಚ್ಚರಿಯಿಂದ ನಡೆದ. ಇತ್ತ ಕೋಪದಿಂದ ಮಗನ ಕರೆದುಕೊಂಡು ಮನೆಯತ್ತ ಬಂದಿದ್ದ ವಿಷ್ಣು. ಸರ್, ನಿಮ್ಮನ್ನ ನೋಡೋದಕ್ಕೆ ಅಂತ ಯಾರೋ 1 ಗಂಟೆಯಿಂದ ಕಾಯ್ತಾ ಇದ್ದಾರೆ ಎಂದರು ಸೆಕ್ಯೂರಿಟಿಯವರು. ಯಾರದು ಎಂದು ಕಾರ್ ಮನೆಯೊಳಗೆ ತಂದವನಿಗೆ ಕಾಣಿಸಿದ್ದು ಪ್ರಜ್ವಲ್, ಆರತಿ ಸ್ನೇಹಿತ. ಮೊದಲ ಸಂಚಿಕೆಯಲ್ಲೇ ಬಂದಿದ್ದಾನೆ. ನೀವು ಎಂದು ಕಣ್ಸಂಕುಚಿಸಿ ಒಮ್ಮೆ ನೆನಪು ಮಾಡಿಕೊಂಡ ವಿಷ್ಣು. ಎಂದೋ ಅವನನ್ನು ಆರತಿ ಜೊತೆ ನೋಡಿದ್ದ ನೆನಪಾಯಿತು. ನಾನು ಪ್ರಜ್ವಲ್ ಅಂತ, ಆರು ಫ್ರೆಂಡ್ ಎಂದು ಕೈ ಮುಂದೆ ಚಾಚಿದ. ಹೇಳಿ, ನನ್ನಿಂದ ಏನಾಗಬೇಕಿತ್ತು ಎಂದು ಕೇಳಿದ ಕೈಗೆ ಕೈ ಸೇರಿಸಿ. ಆರು ನನ್ನ ಜೀವನದ ಗೆಳತಿ. ನಾವಿಬ್ಬರು ತುಂಬ ವರ್ಷದ ಸ್ನೇಹಿತರು. ಅವಳು, ಅವಳ ಅಪ್ಪ ಅಮ್ಮ ಅಷ್ಟೇ ಅವಳ ಪ್ರಪಂಚ. ತುಂಬ ಒಳ್ಳೆಯವಳು ಮತ್ತು ತುಂಬ ಓಪನ್ ಮೈಂಡೆಡ್ ಅವಳು. ಆದರೆ ಅವಳ ಜೀವನ ಪೂರ್ತಿ ಬದಲಾಗಿದ್ದು ಈ ಪುಟ್ಟ ಕೃಷ್ಣನಿಂದ ಎಂದು ಆರ್ಯನ ತಲೆ ಸವರಿ, ಇವನು ಸಿಕ್ಕಾಗಿನಿಂದ ತುಂಬ ಖುಷಿಯಾಗಿದ್ಲು. ಒಮ್ಮೆ ನಾನು ಅವಳು ಶಾಪಿಂಗ್ ಹೋಗಿದ್ವಿ ಎಂದು ಮಾಲ್ ಹೆಸರು ಹೇಳಿದಾಗ ವಿಷ್ಣುಗೂ ನೆನಪಾಗಿದ್ದು ಅಂದು ಆರತಿಯನ್ನು ಇವನ ಜೊತೆ ನೋಡಿದ್ದು. ಹಾಗೆ ಅವರ ಹಿಂದೆ ಶ್ರೀನ ನೋಡಿ ಕೋಪಗೊಂಡಿದ್ದು. ಅವತ್ತು ನನಗೆ ಬಟ್ಟೆ ತಗೊಳ್ಳೋಕೆ ಹೋಗಿದ್ವಿ. ಮಾರನೇ ದಿನ ನನಗೆ ಹೆಣ್ಣು ನೋಡೋಕೆ ಹೋಗೋದಿತ್ತು. ಆದರೆ ಅವತ್ತೇ ನನಗೆ ಆಕ್ಸಿಡೆಂಟ್ ಆಯಿತು ಎಂದಾಗ ರಮೇಶ್ ಲೀಲಾ ಗಾಬರಿಯಾದರು. ಆವಾಗ ನಾನು ಇಟ್ಸ್ ಆಕ್ಸಿಡೆಂಟ್ಲಿ ಅಂದ್ಕೊಂಡೆ, ಬಟ್ ಅದು ಪ್ರೀ ಪ್ಲ್ಯಾನ್. ಆಕ್ಸಿಡೆಂಟ್ ಆಗಿ ವಾರದ ಮೇಲೆ ನನಗೆ ಎದುರು ಮನೆಯವರು CC ಕ್ಯಾಮ್ರಾ ಫುಟೇಜ್ ತೋರಿಸಿದ್ರು. ಶ್ರೀ ತನ್ನ ಪೊಲೀಸ್ ಜೀಪಿಂದ ನನಗೆ ಬೇಕು ಅಂತ ಗುದ್ದಿಕೊಂಡು ಹೋಗಿದ್ದ ಎಂದು ಹೇಳಿದಾಗ ಮುಷ್ಟಿ ಕಟ್ಟಿದ್ದ ವಿಷ್ಣು. ಅದು ಗೊತ್ತಾಗಿ ಅವನ ಪ್ರಶ್ನೆ ಮಾಡಿದಾಗ ಆರು ನನ್ನವಳು, ಅವಳ ಜೊತೆ ಯಾವ ಗಂಡಸು ಇರೋ ಹಾಗಿಲ್ಲ ಅಂತ ಅಪ್ಪನ ಮುಂದೆ ಇಟ್ಕೊಂಡು ಹೆದರಿಸಿದ. ಅವನು ಪೊಲೀಸ್ ಆದ್ರಿಂದ ಕಂಪ್ಲೇಂಟ್ ಕೊಡೋದಕ್ಕೂ ಆಗಲಿಲ್ಲ, ಆರುಗೆ ಹೇಳೋಕ್ಕೂ ಆಗಲಿಲ್ಲ. ನನಗೆ ಅಪ್ಪನ ಬಿಟ್ಟರೆ ಯಾರೂ ಇಲ್ಲ, ಅದಕ್ಕೆ ಸುಮ್ಮನಾಗಿಬಿಟ್ಟೆ ಇದೆ ಎಂದು ಮೆಲ್ಲಗೆ ಹೇಳಿ ತಲೆ ತಗ್ಗಿಸಿದವ. ಆದರೆ ಮೊನ್ನೆ ನಡೆದ ವಿಚಾರ ಎಲ್ಲ ಆರು ಹೇಳಿದ್ಲು. ಗಿರಿ ಅಂಕಲ್ ಯಾಕಿಷ್ಟು ಹಠ ಮಾಡ್ತಿದ್ದಾರೋ ನಂಗೆ ಗೊತ್ತಿಲ್ಲ, ಆದರೆ ನಿಜವಾಗಿಯೂ ಆರತಿ ಶ್ರೀನ ಮದುವೆ ಆದರೆ ಅವಳ ಜೀವನ ಹಾಳಾಗುತ್ತೆ. ಅವಳಿಗೆ ಅಂತ ಇರೋ ಆ 2 ಜೀವಗಳು ನರಳಾಡುತ್ತೆ. ಪ್ಲೀಸ್, ನಿಮಗೆ ಕೈ ಮುಗಿದು ಬೇಡ್ಕೋತೀನಿ, ಅವಳನ್ನು ಮದುವೆ ಆಗಿ. ಆರ್ಯ ಅವಳನ್ನು ಎಷ್ಟು ಇಷ್ಟಪಡ್ತಾನೆ ಅಂತ ನಂಗೆ ಗೊತ್ತು. ಬೇಕಿದ್ರೆ ಅವಳನ್ನು ಕಿಡ್ನ್ಯಾಪ್ ಮಾಡಿ ಮದುವೆ ಆಗಿ, ಬೇಕಾದರೆ ಆಮೇಲೆ ಅಂಕಲ್ ಒಪ್ಪೇ ಒಪ್ತಾರೆ ಎಂದಾಗ ಕಣ್ಮುಚ್ಚಿ ತೆಗೆದು, ನೋಡಿ, ನೀವು ಹೇಳೋದೆಲ್ಲ ಕೇಳೋಕ್ಕಾಗಲ್ಲ. ಆರ್ಯ ಚಿಕ್ಕವನು, ಅವನಿಗೆ ತಿಳಿಯಲ್ಲ. ಆದರೆ ಗಿರೀಶ್ ದೊಡ್ಡವರು, ಅವರ ಭಾವನೆಗೆ ಬೆಲೆ ಕೊಡಬೇಕು. ಅಷ್ಟಕ್ಕೂ ಇವತ್ತು ನಾವು ಹೆಣ್ಣು ನೋಡೋದಕ್ಕೆ ಹೋಗಿದ್ವಿ, ಅಲ್ಲಿ ಮದುವೆ ಸಹ ನಿಶ್ಚಯ ಆಗಿದೆ. ಸೊ ಇನ್ಮುಂದೆ ನನ್ನ ಜೀವನ ನನಗೆ, ನನ್ನ ಆರ್ಯನಿಗೆ ಅಮ್ಮ ಬರ್ತಾಳೆ ಎಂದು ಒಳ ನಡೆದ ವಿಷ್ಣು. ಸರ್ ಸರ್ ಎಂದು ಕರೆದರೂ ಕೇಳದೆ ಒಳಗೆ ಹೋಗೇ ಬಿಟ್ಟಿದ್ದ.
ನನ್ನ ಮಗ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದೇ ದೊಡ್ಡದು. ನೀನು ಅದನ್ನು ಹಾಳು ಮಾಡಬೇಡಪ್ಪ ಎಂದು ಕೈ ಮುಗಿದು ತಾವು ಒಳಗೆ ನಡೆದರು ರಮೇಶ್ ಲೀಲಾ. ಛೆ, ಆರುನ ಹೇಗಾದರೂ ಕಾಪಾಡ್ಕೋಬೇಕು ಎಂದು ಯೋಚಿಸುತ್ತಾ ಪ್ರಜ್ಜು ಹೊರಡುವಾಗ ಅವನ ಕೈ ಹಿಡಿದವು ಪುಟ್ಟ ಕೈಗಳು. ಅಂಕಲ್, ನೀವು ಒಳ್ಳೆಯವಳು ಅಲ್ವಾ? ನಿಮಗೆ ಮಮ್ಮಿ ಗೊತ್ತು ಅಲ್ವಾ ಎಂದಾಗ ತಲೆ ಆಡಿಸಿದ ಪ್ರಜ್ವಲ್. ಅಂಕಲ್, ನನಗೆ ಹೆಲ್ಪ್ ಮಾಡ್ತಿಲ್ಲ ಎಂದು ಗುಟ್ಟು ನುಡಿದಂತೆ ಕೇಳಿದ ಆರ್ಯ ಪ್ರಜ್ಜು ಬಳಿ. ಹೇಳು ಚಾಂಪ್, ಏನದು ಎಂದನು ಮೆಲ್ಲಗೆ ಕೇಳಿದ. ನನಗೆ ಆಲು ಮಮ್ಮಿ ಇಷ್ಟ, ಮಮ್ಮಿಗೂ ನಾನಂದರೆ ಇಷ್ಟ. ಆದರೆ ಆ ಡ್ರಾಕುಲಾ ಅಂಕಲ್ ಆಲುನ ಹೆದರಿಸಿ ಮದುವೆ ಆದಲಂತೆ. ಅದಕ್ಕೆ ಅದನ್ನು ನಿಲ್ಲಿಸಿ ನಾವು ನನ್ನ ಪಪ್ಪ ಜೊತೆ ಮದುವೆ ಮಾಡೋಣ ಎಂದು ಆಸೆ ಕಂಗಳಿಂದ ಕೇಳಿದಾಗ ಒಮ್ಮೆ ಯೋಚಿಸಿದ ಪ್ರಜ್ಜು. ಡನ್ ಚಾಂಪ್ ಎಂದು ಹೆಬ್ಬೆರಳು ಮೇಲೆತ್ತಿದ್ದ. ಇಬ್ಬರು ಐಫೈ ಕೊಟ್ಟುಕೊಂಡ್ರು. ಮತ್ತೆ ಐಡಿಯಾ ಏನು ಗೊತ್ತಾ ಚುಪ್ಪಲ್ ಅಂಕಲ್, ನಾವು ಎಂದು ಏನೇನೋ ಹೇಳಿದ್ದ ಆರ್ಯ ಪ್ರಜ್ಜು ಕಿವಿಯಲ್ಲಿ. ಚಾಂಪ್ ಎಂದು ವಿಷ್ಣು ಒಳಗಿನಿಂದ ಕರೆದಾಗ ಬಂದೆ ಪಪ್ಪ ಎಂದವ. ಚುಪ್ಪಲ್ ಅಂಕಲ್, ನೀವು ಹೋಗಿ, ನಾಳೆ ಸ್ಕೂಲ್ ಹೋಗಿ ಆಮೇಲೆ ಕಾಮಾತೀನಿ ಎಂದು ಪ್ರಜ್ಜುಗೆ ಬೈ ಮಾಡಿ ಒಳಗೆ ನಡೆದಿದ್ದ. ಈ ಪುಟ್ಟ ಮಗುವಿನ ಬೇಡಿಕೆಯನ್ನು ಆದಷ್ಟು ಬೇಗ ನೆರವೇರಿಸುದೇವ್ರೆ ಎಂದು ದೇವರಿಗೆ ಕೈ ಮುಗಿದು ಹೊರಟ ಪ್ರಜ್ವಲ್. ಚಾಂಪ್, ಸ್ವಲ್ಪ ಹೊತ್ತು ಮಲಗಿ, ಸಂಜೆ ಆಚೆ ಹೋಗೋಣ ಎಂದ ವಿಷ್ಣು ಮಗನನ್ನ ತೋಳಲ್ಲಿ ತೆಗೆದುಕೊಂಡು. ಎಲ್ಲಿಗೆ ಪಪ್ಪ ಎಂದನು ಆರ್ಯ ಮುದ್ದಾಗಿ. ನಿಮಗೆ ಬೇಜಾರಾಗಿದೆ ಅಲ್ವಾ, ಅದಕ್ಕೆ ಮಾಲ್ಗೆ ಹೋಗಿ ಸ್ವಲ್ಪ ಸುತ್ತಾಡಿ ನಿಮಗೆ ಹೊಸ ಡಿಸೈನ್ ಸೂಟ್ ತೊಗೊಂಡು ಬರೋಣ ಅಂತ ಎಂದು ಮಗನಿಗೆ ಮುದ್ದು ಮಾಡುತ್ತಾ ಮೇಲೆ ನಡೆದ ವಿಷ್ಣು. ರೀ, ಆ ಹುಡುಗಿ ನಮ್ಮ ವಿಷ್ಣುಗೆ ಅಷ್ಟು ಸರಿ ಹೊಂದಲ್ಲ ರೀ ಎಂದರು ಲೀಲಾ ಮಗ ಹೋದತ ನೋಡುತ್ತಾ. ನನಗೂ ಹಾಗೆ ಅನ್ನಿಸ್ತು ಲೀಲಾ, ಆದರೆ ಏನು ಮಾಡೋದು, ಹೇಗೋ ಮದುವೆ ಆಗೋದಕ್ಕೆ ಒಪ್ಪಿದ್ದಾನೆ, ಅಷ್ಟು ಸಾಕು. ನೋಡೋಕೆ ದಪ್ಪ ಇದ್ರೆ ಏನಂತೆ, ಅವಳು ನನ್ನ ಮಗನ ಮತ್ತು ಆರ್ಯನ ಚೆನ್ನಾಗಿ ನೋಡಿಕೊಂಡು ವಿಷ್ಣು ಜೊತೆ ಹೊಂದಿಕೊಂಡು ಹೋದರೆ ಸಾಕು ಎಂದು ನಿಟ್ಟುಸಿರು ಬಿಟ್ಟರು ರಮೇಶ್ ಅವರು. ಹೌದು ರೀ, ನನಗೆ ಅದೊಂದೇ ಚಿಂತೆ, ಅವಳು ಎಲ್ಲಿ ಗಮ್ಯ ಥರ ಎಂದು ರಾಗ ತೆಗೆದಾಗ. ಈ ವಿಷಯ ಇಲ್ಲೇ ಬಿಡು ಲೀಲಾ, ಮಗನ ಕಿವಿಗೆ ಬಿದ್ದರೆ ನೊಂದ್ಕೋತಾನೆ. ಶ್ರೀ ಹೇಗಿದ್ರೂ ಮದುವೆ ಆಗ್ತಿದ್ದಾನೆ ಅಲ್ವಾ, ಅವನಿಂದ ಏನೂ ತೊಂದರೆ ಆಗಲ್ಲ ಎಂದು ನೀರು ಕುಡಿದವರು. ಅವಳನ್ನು ಒಪ್ಪೋಕೆ ಅದೂ ಒಂದು ಕಾರಣ ಕಣೆ, ನೋಡೋಕೆ ಚೆನ್ನಾಗಿದ್ರೆ ಅಲ್ವಾ ಅವನು ನನ್ನ ಮಗನಿಗೆ ಮೋಸ ಮಾಡೋಕ್ಕಾಗೋದು. ನನಗೆ ಸ್ವಲ್ಪ ಕೆಲಸ ಇದೆ ಎಂದು ಅಲ್ಲಿಂದ ಹೊರಟರು ರಮೇಶ್. ದೇವರೇ ನೋಡ್ಕೋಬೇಕು ಎಲ್ಲ ಎಂದು ಕಾಣದ ದೇವರಿಗೆ ಕೈ ಮುಗಿದು ಕುಳಿತವರ ಫೋನ್ ರಿಂಗ್ ಅಣಿಸಿತು. ಹೆಲೋ, ಯಾರು ಎಂದರು ಲೀಲಾ ಅವರು. ಅತ್ತೆ, ನಾನು ಪ್ರಿಯಾ ಎಂದಳು ಪ್ರಿಯಾ ಮೆಲ್ಲಗೆ. ಹೌದಾ, ಹೇಳಮ್ಮ, ಗೊತ್ತಾಗಲಿಲ್ಲ ನಂಬರ್ ಎಂದರು ತುಸು ಖುಷಿಯಿಂದಲೇ. ಅದು ಅತ್ತೆ, ವಿಷ್ಣು ಅವರಿಗೆ ನಾನು ಅಷ್ಟೊಂದು ಇಷ್ಟ ಆಗಿಲ್ಲ ಅಂತ ಗೊತ್ತು. ಅದಕ್ಕೆ ನೀವು ನನಗೆ ಹೆಲ್ಪ್ ಮಾಡಿದರೆ ಹೇಗಾದರೂ ಮಾಡಿ ಅವರನ್ನು ಒಲಿಸ್ಕೋತೀನಿ. ಆರ್ಯ ನನ್ನ ಮಗನೇ, ಆದರೂ ವಿಷ್ಣು ಅವರ ಪ್ರೀತಿನೂ ಬೇಕಲ್ವಾ ಎಂದಾಗ ಇಷ್ಟೊತ್ತು ಇದ್ದ ಗೊಂದಲ ಮರೆತು, ಹೌದಾ ಕಣಮ್ಮ, ಹೇಳು ಏನು ಸಹಾಯ ಬೇಕು ಎಂದರು ಖುಷಿಗೆ ತೋರಿ. ಅವರ ದಿನಚರಿ, ಆರ್ಯನ ದಿನಚರಿ, ಎಲ್ಲಿಗೆ ಹೋಗ್ತಾರೆ, ಯಾವಾಗ ಫ್ರೀ ಇರ್ತಾರೆ ಹೇಳಿ, ನಾನು ಆಗಾಗ ಅವರಿಗೆ ಸಿಗ್ತಾ ಹತ್ತಿರ ಆಗ್ತೀನಿ ಎಂದವನಕ್ಕಾಗ ಒಪ್ಪಿದ್ರು ಲೀಲಾ. ಸರಿ ಕಣಮ್ಮ, ಇವತ್ತು ಸಂಜೆ ಮಾಲ್ಗೆ ಹೋಗ್ತಿದ್ದಾರೆ, ಯಾವ ಮಾಲ್ ಅಂತ ತಿಳ್ಕೊಂಡು ಅವರು ಮನೆ ಬಿಟ್ಟಾಗ ಹೇಳ್ತೀನಿ ಎಂದಾಗ ಖುಷಿಯಿಂದ ನಕ್ಕು ಕರೆ ತುಂಡರಿಸಿದ್ಲು. ಮಗನ ಜೀವನ ಹೇಗೂ ಸರಿ ಆದರೆ ಸಾಕು, ಆ ಪುಟ್ಟ ಹುಡುಗನಿಗೆ ಅಮ್ಮನ ಪ್ರೀತಿ ಸಿಕ್ಕರೆ ಸಾಕು ಎಂದು ಖುಷಿಪಟ್ಟರು ಲೀಲಾ. ಅಂತೆಯೇ ಆರ್ಯ ವಿಷ್ಣು ಸಂಜೆ ಹೊರಟಾಗ ಪ್ರಿಯಾಗೆ ತಿಳಿಸಿದ್ರು. ಚಾಂಪ್, ನಾಳೆ ಸ್ಕೂಲ್ ಓಪನ್ ಆಗುತ್ತಾ, ದಸರಾ ರಜೆ ಮುಗೀತು, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಬಟ್ಟೆ ತಗೊಳ್ಳೋಣ ಎಂದು ಮಗನ ಜೊತೆ ಬಟ್ಟೆ ಸೆಕ್ಷನ್ ಕಡೆಗೆ ಬಂದಿದ್ದ ವಿಷ್ಣು. ಪಪ್ಪ, ನಂಗೆ ತುಂಬ ಬಟ್ಟೆ ಇದ್ದಾವೆ ಅಲ್ಲ, ನಿಮ್ಮ ಮತ್ತು ಆಲು ಮದುವೆಗೆ ತಗೊಳ್ಳೋಣ, ಈಗ 2 ಸಾತು ಎಂದಾಗ ಅವನ ನಂಬಿಕೆ ಇನ್ನೂ ಕಡಿಮೆ ಆಗಿಲ್ಲ ಎಂದು ಮನದಲ್ಲೇ ನೊಂದ ವಿಷ್ಣು. ಸರಿ ಚಾಂಪ್, ನಿಮ್ಮ ಇಷ್ಟ, ಮತ್ತೆ ಏನು ಬೇಕೋ ತಗೊಳ್ಳಿ ಎಂದು ಹೇಳುವಾಗ ಅಲ್ಲಿಗೆ ಬಂದಳು ಪ್ರಿಯಾ. ಹೇ ವಿಷ್ಣು ಅವರೇ, ಹೇ ಚಾಂಪ್, ನೀವೇನಿಲ್ಲಿ ಎಂದು ಏನೂ ಗೊತ್ತೇ ಇರದಂತೆ ನಾಟಕ ಮಾಡಿದ್ಲು ಪ್ರಿಯಾ. ನಾವು ಬಟ್ಟೆ ತಗೊಳ್ಳೋಕೆ ಬಂದೀವಿ ಅಂತೀ ಎಂದು ಆರ್ಯನೇ ಮೊದಲಾಗಿ ಹೇಳಿದ. ಹೋ, ನಾನು ಅದಕ್ಕೆ ಬಂದಿದ್ದೆ, ಬಾ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಎಂದು ವಿಷ್ಣುನ ನೋಡಿದ್ಲು. ಅವ ಸುಮ್ಮನೆ ನಿಂತಿದ್ದ. ನಾನು ಬಂದಿದ್ದು ಇಷ್ಟ ಆಗಲಿಲ್ವ ವಿಷ್ಣು ಅವರೇ ಎಂದು ಸಪ್ಪೆ ಮೊಗ ಮಗದಿ ಕೇಳಿದಾಗ, ಚೆಚೆ ಇಲ್ಲ, ನೀವು ಸೆಲೆಕ್ಟ್ ಮಾಡಿ ಎಂದು ನೆಪಕ್ಕೆ ಯಾವುದೋ ಬಟ್ಟೆ ಹಿಡಿದು ನೋಡುತ್ತಿದ್ದ ವಿಷ್ಣು.
ಸರಿ ಎಂದು ಅವನಿಂದ ಸ್ವಲ್ಪ ದೂರ ಹೋಗಿ ಯಾವುದೋ ಒಂದು ಸೂಟ್ ಕೈಯಲ್ಲಿ ಹಿಡಿದವಳು, ಆರ್ಯ ಬಾಯಿಲಿ, ಈ ಸೂಟ್ ಚೆನ್ನಾಗಿದೆ ನಿನಗೆ ಎಂದು ಪ್ರಿಯಾ ಕರೆದಾಗ ಅವಳತ್ತ ಓಡಿದ ಆರ್ಯ. ಏನಂತೀ ಎಂದು ಅವಳ ಎದುರು ನಿಂತು ಅವನ ಮಾತಿಗೆ ನಗುವಿನ ಮುಖವಾಡ ಧರಿಸಿ, ಈ ಸೂಟ್ ನೋಡು, ಇದು ಟ್ರೈ ಮಾಡು ಎಂದು ಬೇಕೆಂದೇ ಅವ ತೊಟ್ಟಿದ್ದ ಶರ್ಟ್ ಬಿಚ್ಚುತ್ತಾ ಅವನ ಎದೆಯ ಮೇಲೆ ತನ್ನ ಉಗುರಿನಿಂದ ಗೀರಿಬಿಟ್ಲು. ಔಚ್ ಅಂತೀ, ನುಗ್ತಿದೆ ಎಂದು ಕಣ್ತುಂಬಿಕೊಂಡ ಆರ್ಯ. ನೋವಾಗ್ಲಿ ಅಂತಾನೆ ಮಾಡಿದ್ದು, ಸರಿಯಾಗಿ ಮಾತಾಡೋಕೆ ಬರಲ್ಲ ತೊದ್ಲ, ನನಗೆ ಆಂಟಿ ಅಂತೀಯಾ ಎಂದು ಪುಟ್ಟ ಹುಡುಗನ ತೊಡೆಗೆ ಚಿವುಟಿ ಬಿಟ್ಲು. ಪಪ್ಪಾ ಎಂದು ಆರ್ಯ ಅರಚಲು ಹೋದಾಗ ಅವನ ಬಾಯಿಯ ಮೇಲೆ ಕೈ ಇಟ್ಟು, ನಾನು ನಿನಗೆ ಚಿವುಟಿದ್ದು ಹೇಳಿದೆ ಅಂದರೆ ನಿನ್ನ ಅಪ್ಪನ ಮದುವೆ ಆಗೋದಿಲ್ಲ ನಾನು. ಆಮೇಲೆ ನಿನ್ನ ಅಪ್ಪನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಜೈಲಿಗೆ ಹಾಕಿಸ್ಬಿಡ್ತೀನಿ. ಅಲ್ಲಿ ನಿನ್ನ ಅಪ್ಪನಿಗೆ ಸರಿಯಾಗಿ ಹೊಡಿತಾರೆ ಎಂದು ಕಣ್ಣಲ್ಲೇ ಎದುರಿಸಿದವಳು, ಇನ್ಮೇಲೆ ನಾನು ಏನೇ ಮಾಡಿದರೂ ಸುಮ್ಮನಿರಬೇಕು. ನಾನು ನಿನ್ನ ಮಮ್ಮಿ ಆಗೋಳು. ನಿನಗೆ ಅಮ್ಮ ಇದ್ದಿದ್ರೆ ಹೊಡಿತಾ ಇರಲಿಲ್ವಾ ಎಂದು ಬಾಯಿಯ ಮೇಲೆ ಇಟ್ಟ ಕೈ ತೆಗೆದ್ಲು. ಆದರೆ ನಂಗೆ ಹಾಲು ಯಾವತ್ತೂ ಹೊಡೆದಿಲ್ಲ ಎಂದು ತುಟಿ ಉಬ್ಬಿಸಿದ. ಯಾರದು ಹಾಲು? ಯಾವ ಹಾಲು ಕ್ಯಾರೆಟ್ ಇಲ್ಲ. ಇನ್ಮೇಲೆ ನಾನು ಹೇಳ್ತೀನಿ ನಿನಗೆ ಮಮ್ಮಿ ಹೇಗಿರ್ತಾಳೆ ಅಂತ. ನನಗೆ ಇನ್ನೊಂದು ಸರಿ ಆಂಟಿ ಅಂದರೆ ಈ ಕಣ್ಣಿಗೆ ಹಾಕಿರೋ ಕನ್ನಡಕ ತೆಗೆದು ಪುಡಿ ಪುಡಿ ಆಗಿಬಿಡ್ತೀನಿ ತೊದ್ಲಾ ಎಂದು ಶರ್ಟ್ ಹಾಕಿ ಡುಮ್ಮ ಡುಮ್ಮ. 4 ವರ್ಷದ ಮಗು ಇದ್ದಾಗಿದೆಯಾ ನೀನು? 6 ವರ್ಷದ ಕತ್ತೆ ಆಗಿದೆಯಾ ತಿಂದು ತಿಂದು ಎಂದು ಗದರಿದವಳು. ವಿಷ್ಣು ಅವರೇ, ಇವನ ಮಾತುಗಳು ಎಷ್ಟು ಕ್ಯೂಟ್ ಅಲ್ವಾ, ಗುಂಡು ಗುಂಡಾಗಿ ಮುದ್ದಾಗಿದ್ದಾನೆ ಎಂದು ಕೆನ್ನೆಗಿಂಡಿ ಅವನ ಎತ್ತಿಕೊಂಡು ಅವನ ಬಳಿ ಬಂದ್ಲು. ಮುದ್ದು ಆರ್ಯ ತೊಡೆಯನ್ನು ಉಜ್ಜಿಕೊಳ್ಳುತ್ತಿದ್ದ ಉರಿಯ ತಡೆಯಲಾಗದೆ, ಮತ್ತೆ ಸಿಗುವ ಪಾಪ ಅಲ್ವಾ ನಮ್ಮ ಮುದ್ದು ಚಾಪ್. ಆದಷ್ಟು ಬೇಗ ಈ ಪ್ರಿಯಾಗೆ ಮುಕ್ತಿ ಕೊಟ್ಬಿಡೋಣ. ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪ ಕನ್ನಡತೆ. ನಿಮ್ಮ ಪ್ರೀತಿ ಮತ್ತು ಪ್ರೋತ್ಸಾಹಕ್ಕೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಹೀಗೆ ಪ್ರೋತ್ಸಾಹ ನೀಡ್ತಾ ಇರಿ.